ಅದೇ ನಿಮ್ಮ ಸಿಟ್ಟನ್ನು ಹೊರಹಾಕುವಂಥ ರೀತಿಲಿ ಆ ಹಾಡುಗಳನ್ನು ಹಾಡುತ್ತಿದ್ದಂಥ ಶೈಲಿ ನಿಮ್ಮದೇ ಆಗಿರ್ತಕ್ಕಂಥ ಫ್ರೆಂಡ್ ಸರ್ಕಲ್ ಹತ್ರ ನಾವು ಹೊರಗಡೆ ಮಾತಾಡ್ತಾ ಇದ್ದೆ ಸರ್, ಅವ್ರ ಕ್ಯಾರೆಕ್ಟ್ರೇ ಬೇರೆ ಅಂತ ಇದ್ರು. ಅದು ಹೆಂಗೆ ಮಂಜಣ್ಣ? ಏನು ಕ್ಯಾರೆಕ್ಟರ್ ಬೇರೆ ಅಂದರೆ ಹಾಡಾಡ್ತಾ ಇದ್ರಲ್ಲ, ಆದರೆ ಎಲ್ಲರೂ ಹಾಡೋ ಥರ ಹಾಡಲ್ಲ ನೀವು. ಅದನ್ನು ತೋರಿಸೋದು ಅಂತಲ್ಲ, ಅರ್ಥ ಮಾಡಿಸೋದು ಅನ್ನೋ ಥರ ಅಲ್ವಾ? ಹೌದು. ಬಟ್ ಅದು ಏನು ಅಂತಂದರೆ ಅದು ಅಲ್ಲೇ ಬಂದಿದ್ದಾಣ ಆ ಥರದಲ್ಲ. ನಾನು ಸ್ಪಾಂಟೇನಿಯಸ್ ಆಗಿ ಇವಾಗ ಏನೋ ಒಂದಷ್ಟು ಅವ್ರಿಗೆ ಏನೋ ಮಾತುಗಳಲ್ಲಿ ಓ ಅಂತ ಎಲ್ಲ ಕಿರ್ಚಾಡ್ಕೋತಾ ಬಂದಾಗ ಅವ್ರಿಗೆ ಹೇಗೆ ಆಡಬೇಕು, ಹಾಡುಗಳ ಮೂಲಕ ಎಂಟರ್ಟೈನ್ಮೆಂಟ್ ಇದು ಮಾಡೋಣ ಅನ್ನೋ ರೀತಿ ಅದು ಹಾಡುಗಳು ಸ್ಟಾರ್ಟ್ ಆಗಿದೆ ಅಷ್ಟೆ. ಆ ರೀತಿ ಬಿಟ್ಟರೆ ಬೇರೆ ಇದು ಯಾವುದೋ ಉದ್ದೇಶ ಇರಲಿಲ್ಲ. ಬಟ್ ಅವ್ರಿಗೆ ಅಂದರೆ ಕೆಲವೊಂದು ಮಾತುಗಳು ಅಂತೂ ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ಅಂದರೆ ಯಾರಾದರೂ ಒಬ್ಬ ಮನುಷ್ಯ ಬಂದ್ಬಿಟ್ಟು ಕೆನೆಗೆ ಒಂದು ಏಟು ಹೊಡೆದ್ಬಿಡ್ಲಿ, ತಿನ್ಬಿಟ್ಟು ಆ ಏಟು ಏನೋ ಒಂದು ಚೂರು ಪೇಯ್ನ್ ಆಯಿತು ಬಿಟ್ಬಿಡೋಣ ಅಂತ ಅನಿಸುತ್ತೆ. ಕೆಲವೊಂದು ಮಾತುಗಳು ಅದು ಉಳ್ಕೊಂಬಿಡುತ್ತಣ್ಣ. ಆ ಮಾತುಗಳು ಅದಕ್ಕೋಸ್ಕರನೇ ನಾನು ಹೇಳಿದ್ದು. ನಾನು ಗೌತಮಿಗೆ ಅವರು ಆ ಮಾತು ಆಡಿದ್ದು ನನಗೆ ಸಿಕ್ಕಾಪಟ್ಟೆ ಕಾಡ್ತಿದೆ ಅಂತ ಹೇಳಿದ್ದು. ಅದು ಬಿಟ್ಟರೆ ಇನ್ನು ಕೆಲವೊಂದು ಯಾವುದೂ ನನಗೆ ಆ ಥರ ಕಾಡಲಿಲ್ಲ ಮನೇಲಿ. ಯಾರಿಗೋ ಏನೋ ಹಿಂಗೆ ಅಂದ್ಬಿಟ್ಟೆ, ಯಾರಿಗೋ ಏನೋ ಮಾತಾಡ್ಬಿಟ್ಟೆ, ಆ ಥರದ್ದೆಲ್ಲ ಏನೂ ಅನಿಸ್ಲೇ ಇಲ್ಲ ನನಗೆ. ಬಟ್ ಇವರು ಜಗದೀಶ್ ಅವರು ಮಾತಾಡಿದ ಮಾತುಗಳು ಕೆಲವೊಂದೆಲ್ಲ ಸಿಕ್ಕಾಪಟ್ಟೆನೇ ಅದು ಬಾ ಆಚೆ ಕಡೆ ನೋಡ್ಕೊಳ್ಳೋಣ, ನಿನ್ನ ಲೈಫ್ ನೋಡ್ಬಿಡ್ತೀನಿ, ನಿನ್ನ ಲೈಫ್ ಗುರು 18-19 ವರ್ಷದ ಸಿನಿಮಾಗಳು ಮಾಡಿಕೊಂಡು ನಮ್ಮ ಜೀವನ ಏನೋ ಕಂಡುಕೊಂಡು ಬಂದಿದ್ದೀವಿ ಅನ್ನೋ ರೀತಿ. ಆಮೇಲೆ ಆ ಹೊಟ್ಟೆನಲ್ಲಿ ತೊಳ್ಳೋದು ಅವ್ರಿಗೆ ಆ್ಯಸ್ ಎ ಲಾಯರ್ ಆಗಿ ಕೆಲವೊಂದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತು, ತುಂಬ ಚೆನ್ನಾಗಿ ಓದ್ಕೊಂಡ್ಬಂದಿದ್ದಾರೆ. ನಾವು ಇವ್ರು ಕಳಿಸಿರೋದು ಏನು ಅಗ್ರಿಮೆಂಟ್ ಪೇಪರ್ 30 ಪೇಜ್ ಕಳಿಸಿದ್ರೆ ನಾನು ಓದೇ ಇಲ್ಲ. ನಾರ್ಮಲಿ ಹಂಗೆ ಕೇಳ್ಕೊಂಡಿರೋದು. ಅಂದರೆ ನಾವು ಒಂದು ನಂಬಿಕೆ ಮೇಲೆ ಜೀವನ ಮಾಡ್ಕೊಂಡು ಹೋಗ್ತೀವಿ. ಯಾವುದೋ ಪೇಪರ್ ವರ್ಕು ಅಗ್ರಿಮೆಂಟು ಈ ಥರ ಇಲ್ಲ. ಇವತ್ತು ಸಿನಿಮಾಗಳಿಗೆ ಎಷ್ಟೋ ಸಿನಿಮಾಗಳಿಗೆ ಮಂಜು ಬರ್ತಾರೆ ಬಿಡ್ರಿ, ಅವ್ರ ಹತ್ರ ಮಾತಾಡಿದ್ರೆ ಸಾಕು ಅನ್ನೋ ಲೆವೆಲ್ಗೆ ಇರುತ್ತೆ. ಅಗ್ರಿಮೆಂಟ್ ಹಾಕೊಂಬಿಡ್ರಿ, ನಾಳೆ ದಿನ ಇಷ್ಟು ಡೇಟು, ಇಷ್ಟು ಪೇಮೆಂಟು, ಹಿಂಗಂತಾರೆ ಹಂಗಂತಾರೆ, ಇವೆಲ್ಲ ಯಾವುದೂ ಬರಲೇ ಇಲ್ಲ ನಮಗೆ. ಆವಾಗ ಜಗದೀಶ್ ಅವರು ಹಂಗೆ ಮಾಡಿದವಾಗ ಒಂದಷ್ಟು ಹಾಡುಗಳ ಮೂಲಕ ಅದು ಸ್ಟಾರ್ಟ್ ಆಗ್ತಾ ಹೋಯಿತು ಅಷ್ಟೇ. ಜಗದೀಶ್ ರಜತ್ ಮ್ಯಾನ್ ಹ್ಯಾಂಡ್ಲಿಂಗ್ ವಿಚಾರ ಆಗಿ ಹೊರಗಡೆ ಬಂದಿದ್ದಾಯಿತು. ಅದಾದ ನಂತರ ರಂಜಿತ್ ಅದಾದ ನಂತರ ಈಗ ಭವ್ಯ ಕೂಡ ಹನುಮಂತ್ಗೆ ಅಂದರೆ ಒಂದು ಟಾಸ್ಕಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ. ಬಟ್ ಆದರೂ ಕೂಡ ಭವ್ಯ ಅವ್ರನ್ನ ಕಳಿಸಿಲ್ಲ ಅನ್ನೋಂಥ ಚರ್ಚೆ ಸಾಕಷ್ಟು ಇರುವಂಥ ವಿಚಾರ. ಅದನ್ನು ನೀವು ಮನೆ ಒಳಗಡೆ ಇದ್ದು ಹೆಂಗೆ ತೊಗೊಂಡ್ರಿ, ಹೊರಗಡೆ ಬಂದ ನಂತರ ಅದನ್ನು ಹೆಂಗೆ ತೊಗೊಳ್ತೀರಿ? ಅದನ್ನು ನಾನು ಮೇಲೆ ಇರಬೇಕಾದ್ರೆ ಅವರು ಹೊಡೆದಿದ್ದು ನಾನು ನೋಡಲಿಲ್ಲ, ಆನ್ ಸ್ಪಾಟಲ್ಲಿ ಹೊಡೆದಿದ್ದು ನೋಡಿಲ್ಲ. ಅದಾದಮೇಲೆ ಹೊಡೆದ್ರು ಹಂಗೆ ಹಿಂಗೆ ಅಂತಂದಾಗ ನಾನು ನಾಮಿನೇಷನ್ ಪ್ರಕ್ರಿಯೆಗೂ ತೊಗೊಂಡೆ, ಅದ್ರ ಬಗ್ಗೆನೂ ಚರ್ಚೆ ಆಯಿತು, ನಾನು ಮಾತಾಡಿದೆ. ಬಟ್ ಅದನ್ನೇ ಏನು ಅಂತಂದರೆ ಇವಾಗ ಒರೆಸ್ಕೊಂಡವನು ಇವಾಗ ಹನುಮಂತು ಏನು ಮಾಡ್ದ, ಅದು ಒರೆಸ್ಕೊಂಡು ಆಯಿತು. ಬಟ್ ಅದು ಆಗಿದ್ದು ಏನು ಅಂತಂದರೆ ಗಲಾಟೆನಲ್ಲಿ ಆಗಲಿಲ್ಲ ಅಣ್ಣ. ಆಟದ ಬರದಲ್ಲಿ ಆಟ ಆಡಬೇಕಾದ್ರೆ ಆಗಿರೋದು. ಅದಕ್ಕೆ ಎಕ್ಸ್ಕ್ಯೂಸ್ ಇತ್ತು. ಅದಕ್ಕೆ ಬಿಗ್ ಬಾಸ್ ಅವರು ಕಳಪೆ ಅಂತ ಕೊಟ್ಟು ಅವ್ರನ್ನ ಜೈಲಿಗೆ ಕಳಿಸಿದ್ರು. ಅದಕ್ಕೆ ಸುದೀಪ್ ಸರ್ ಏನು ಮಾತಾಡಬೇಕಿತ್ತು ಅದು ಮಾತಾಡಿದ್ರು. ಆ ಟೈಮಲ್ಲೂ ಆಟದ ಬರದಲ್ಲೂ ಹನುಮಂತು ಏನಾದರೂ ವಾಯ್ಸ್ ರೈಸ್ ಮಾಡಿ ಹೆಂಗೆ ಹೊಡೆದೆ ಏನು ಅಂತ ಅದೇನಾದರೂ ದೊಡ್ಡ ವಿಷಯ ಮಾಡಿದ್ದಿದ್ರೆ ಅವನು ದೊಡ್ಡತನ, ಅವನದು ಗುಣನೇ ಹಂಗೆ. ಯಾರಿಗಾದ್ರೂ ಏನಾದರೂ ಆಯಿತು ಅಂದರೆ ಆ ಟೈಮಲ್ಲಿ ಹೇಳ್ತಾನೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾನೆ. ಅದೇ ಟಾಸ್ಕಲ್ಲಿ ಭವ್ಯ ಅವರು ಒಂದು ನೀರೆತ್ಕೊಂಡು ಹಿಂಗೆ ಕ್ಯಾಪ್ಟನ್ ಟಾಸ್ಕಲ್ಲಿ ಇದು ಮಾಡಬೇಕಾದ್ರೆ ಎಲ್ಲಂದ್ರೆ ಅಲ್ಲಿ ಮುಟ್ಬೇಡ್ರಿ, ನಿಮಗೆ ಪರ್ಸನಲ್ ಸ್ಪಾಟ್ಗಳಿಗೆಲ್ಲ ಟಚ್ ಮಾಡ್ತೀರಾ, ನಿಮಗೇನು ಅರ್ಥ ಆಗಲ್ವಾ ಹಂಗೆ ಹಿಂಗೆ ಅಂದಾಗ ಭವ್ಯ ಅವರು ಹಿಂಗೆ ತಿರುಗಿ ಆ ಬಾಟ್ಲು ಹೊಡಿಬೇಕಾದ್ರೆ ಬಿದ್ದಿದ್ದು ಆ ಬರೆನೂ ನೋಡಿದೆ. ಹನುಮಂತು ಆ ಫಿಂಗರು ಹಂಗೆ ಬಿದ್ದಿತ್ತು. ಬಟ್ ಹನುಮಂತು ಏನು ಮಾಡ್ತಾನೆ ಆಟದ ಬರದಲ್ಲಿ ಅಂತ. ಆಮೇಲೆ ಭವ್ಯ ಅವ್ರನ್ನ ಆ ನೀರು ಚೆಲ್ಲಕ್ಕೆ ಧನರಾಜ್ ಆಗಿರ್ಬೋದು, ಹನುಮಂತುಗೆ ಅವಕಾಶಗಳಿತ್ತು. ತ್ರಿವಿಕ್ರಮು, ಹನುಮಂತು ಮತ್ತು ಭವ್ಯ 3 ಜನ ಸರ್ಕಲ್ ಹಾಕ್ಕೊಂಡು ಆಡ್ತಿರ್ಬೇಕಾದ್ರೆ ಹನುಮಂತು ಓಡ್ತಾನೇ ಇರ್ತಾನೆ, ಅವನಿಂದ ತ್ರಿವಿಕ್ರಮ್ ಓಡ್ತಾ ಇರ್ತಾನೆ. ಆದರೆ ಅವನು ಆ ಮಾತು ಕೇಳಿದಾದ್ಮೇಲೆ ಭವ್ಯ ಅವ್ರದ್ದು ವಾಟರು ಹೊಡೆಯೋಕ್ಕಾಗಲಿ ಅವ್ರ ಹತ್ರ ಹೋಗಲೇ ಇಲ್ಲ. ಅವ್ನು ಕಾನ್ಷಿಯಸ್ ಆಗಿ ಹಂಗೆ ಇದ್ಬಿಟ್ಟ. ಬಟ್ ಲಾಸ್ಟ್ ಆ ಬಾಲುಗಳು ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಬುಟ್ಟಿಗೆ ಯಾಕೆ ಹೊಡೆದೆ ಅಂತ ರೈಸ್ ಮಾಡಿದ್ದು ಹೌದು, ರಜತ್ ಭವ್ಯ ಹೊಡೆದಿದ್ದು ತಪ್ಪು ಅಂತ ಹೇಳಿದ್ದು ಹೌದು ಆ ಸ್ಪಾಟಲ್ಲಿ. ಬಟ್ ಅದು ಆಟದ ಇದರಲ್ಲಿ ಆಗಿದ್ದು. ಬಟ್ ಗಲಾಟೆ ಮಾಡಿದವಾಗ ಆಗಿದ್ದಿದ್ರೆ ಮೋಸ್ಟ್ಲಿ ಅವರು ಆಚೆ ಇರ್ತಿದ್ರು.